ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸಿರಾ ಪಬ್ಲಿಕ್ ನ್ಯೂಸ್ ಡಿಜಿಟಲ್. ನಾನು ನಿಮ್ಮ ನವೀನ್ ಸೂರ್ಯ. ಸಿರಾ ನಗರದಲ್ಲಿ ನೂತನ ಬಜಾಜ್ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ಹಾಗೂ ಗೂಡ್ಸ್ ಕ್ಯಾರಿಯರ್ನ ದ್ವಿಚಕ್ರ ವಾಹನಗಳ ನೂತನ ಶೋರೂಮ್ ಲೋಕಾರ್ಪಣೆ. ವಿವೇಕ್ ನಿಖಿಲ್ ಮೋಟಾರ್ಸ್ ತುಮಕೂರು ಹಾಗೂ ಶಿರಾ ನಗರದ ಹೆಸರಾಂತ ನಿಸರ್ಗ ಮೋಟಾರ್ಸ್ ಸಹಯೋಗದೊಂದಿಗೆ ನೂತನ ಎಲೆಕ್ಟ್ರಿಕ್ ಬಜಾಜ್ ಶೋರೂಮ್ ಉದ್ಘಾಟನೆ. ಬಜಾಜ್ ಕಂಪನಿಯ ಎಲೆಕ್ಟ್ರಿಕ್ ದ್ವಿಚಕ್ರ ವಾಹನಗಳ ಲೋಕಾರ್ಪಣೆ ಕಾರ್ಯಕ್ರಮ ಶಿರಾ ನಗರದ ಹಳೆ ತಾಲೂಕು ಕಚೇರಿ ಮುಂಭಾಗ ಇಂದು ಸುರೇಶ್ ಮಾಲೀಕತ್ವದ ನಿಸರ್ಗ ಮೋಟಾರ್ಸ್ನ ನೂತನ ಬಜಾಜ್ ಎಲೆಕ್ಟ್ರಿಕ್ ಶೋರೂಮ್ ಉದ್ಘಾಟಿಸಿ ಬಜಾಜ್ ಕಂಪನಿಯ ಹೊಸ ಎಲೆಕ್ಟ್ರಿಕ್ ಪ್ಯಾಸೆಂಜರ್ ಆಟೋ ರಿಕ್ಷಾ ಹಾಗೂ ಗೂಡ್ಸ್ ಗಾಡಿ ತ್ರಿಚಕ್ರ ವಾಹನಗಳನ್ನು ಲೋಕಾರ್ಪಣೆ ಮಾಡಿದ ವಿಧಾನ ಪರಿಷತ್ ಶಾಸಕರಾದ ತಿಪ್ಪೇಸ್ವಾಮಿ, ಬಜಾಜ್ ಕಂಪನಿಯ ರೀಜನಲ್ ಸ್ಟೇಟ್ ಮ್ಯಾನೇಜರ್ ರಾಘವೇಂದ್ರ, ಜೆಡಿಎಸ್ ಮುಖಂಡರಾದ ಆರ್ ಉಗ್ರೇಶ್, ತಾಲೂಕು ಜೆಡಿಎಸ್ ಅಧ್ಯಕ್ಷರಾದ ಸತ್ಯಪ್ರಕಾಶ್ ಹಾಗೂ ಪ್ರಮುಖ ಗಣ್ಯರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಪ್ರಮುಖರು, ಪರಿಸರ ಮಾಲಿನ್ಯ ತಡೆಗಟ್ಟುವ ನಿಟ್ಟಿನಲ್ಲಿ ಇಂತಹ ಎಲೆಕ್ಟ್ರಿಕ್ ವಾಹನಗಳು ಇನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡುಗಡೆಯಾಗಬೇಕಿದೆ. ದುಡಿಯುವ ಎಷ್ಟೋ ಬಡ ಕುಟುಂಬ ಕೈಗಳಿಗೆ ಇಂತಹ ವಾಹನಗಳಿಂದ ಅನೇಕ ಸೌಲಭ್ಯಗಳಿದ್ದು ದುಡಿಮೆಯಲ್ಲಿ ಖರ್ಚು ಕೂಡ ಕಡಿಮೆ ಇದ್ದು ಹೆಚ್ಚು ಲಾಭದಾಯಕವಾಗಿದೆ ಎಂದು ಮಾತನಾಡಿದರು. ನಿಸರ್ಗ ಮೋಟಾರ್ಸ್ ಮಾಲೀಕರಾದ ಸುರೇಶ್ ಮಾತನಾಡಿ, ಕಳೆದ 12ರಿಂದ 15 ವರ್ಷಗಳಿಂದ ನಾನು ಈ ಬಜಾಜ್ ಕಂಪನಿಗಳ ಡೀಸೆಲ್, LPG, CNG ಆಟೋ ರಿಕ್ಷಾಗಳ ಸೇಲ್ಸ್ ಮತ್ತು ಸರ್ವಿಸ್ ಮಾಡುತ್ತಿದ್ದು, ಬಜಾಜ್ ಕಂಪನಿಗಳೆಂದರೆ ದುಡಿಯುವ ಕೈಗಳಿಗೆ ಅಚ್ಚುಮೆಚ್ಚು ಮತ್ತು ನಂಬಿಕೆ. ಇದೀಗ ನೂತನ ತಂತ್ರಜ್ಞಾನದ ಬಜಾಜ್ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳು ಮಾರುಕಟ್ಟೆಗೆ ಬಂದಿದ್ದು, ಜನಸಾಮಾನ್ಯರಿಗೆ ಕೈಗೆಟುಕುವ ದರದಲ್ಲಿ ಸುಲಭ EMI ಕಂತುಗಳಲ್ಲಿ ಲಭ್ಯವಿದ್ದು, ಶಿರಾದಲ್ಲೇ ಮೊದಲ ಬಾರಿಗೆ ಒಂದೇ ಕಡೆ ವಾಹನಗಳ ಮಾರಾಟ, ಗುಣಮಟ್ಟದ ಸರ್ವಿಸ್, ಕಸ್ಟಮರ್ ಕೇರ್ ಸರ್ವಿಸ್, ಒಂದೇ ಒಂದು ಫೋನ್ ಕರೆಗೆ ನಮ್ಮ ಸರ್ವಿಸ್ ಏಜೆಂಟ್ಗಳು ನಿಮ್ಮ ಮನೆಯ ಬಾಗಿಲಿಗೆ ಬಂದು ಏನೇ ತೊಂದರೆ ಇದ್ದರೂ ರಿಪೇರಿ ಮಾಡಿಕೊಡುವುದು, ಹಾಗೆಯೇ ಗುಣಮಟ್ಟದ ಚಾರ್ಜಿಂಗ್ ಪಾಯಿಂಟ್ ಅಳವಡಿಸಿಕೊಡುವುದು ಸೌಲಭ್ಯ ಕೂಡ ದೊರೆಯಲಿದೆ. ಶಿರಾ ತಾಲೂಕಿನ ಸಮಸ್ತ ನಾಗರಿಕರು ಈ ಅನುಕೂಲಗಳನ್ನು ಪಡೆದುಕೊಳ್ಳಬಹುದು ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಶಿರಾ ಶಾಸಕರು ಮತ್ತು ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ TB ಜಯಚಂದ್ರ, ಸ್ಥಾಯಿ ಸಮಿತಿ ಮಾಜಿ ಅಧ್ಯಕ್ಷರು ಹಾಗೂ ಹಾಲಿ ನಗರಸಭೆ ಸದಸ್ಯರಾದ SL ರಂಗನಾಥ್, ಮಾಜಿ ಶಾಸಕರಾದ ರಾಜೇಶ್ ಗೌಡ, BJP ಗ್ರಾಮಾಂತರ ಮಾಜಿ ಅಧ್ಯಕ್ಷರಾದ ರಂಗಸ್ವಾಮಿ, ರಾಘವೇಂದ್ರ, ಮುದಿಮೋಡು ರಂಗಸ್ವಾಮಿ, JDS ಮುಖಂಡರಾದ SR ಗೌಡ, BJP ಮುಖಂಡರಾದ BK ಮಂಜುನಾಥ್, ಸೈಯದ್ ಪಟ್ನಾಯಕ್, ನೇಹಾ ಚಾಟ್ವಾನಿ, ಕನಕಪತ್ತಿನ ಸಹಕಾರ ಸಂಘದ ಪ್ರಧಾನ ವ್ಯವಸ್ಥಾಪಕರು R ಲಕ್ಷ್ಮಣ್, ವಿವೇಕ್ ನಿಖಿಲ್ ಮೋಟಾರ್ಸ್ನ ರಾಘವೇಂದ್ರ, ಈಶ್ವರಪ್ಪ, ಆಂಜನೇಯ ಸ್ವಾಮಿ ಮಂಡಳಿಯ ಹರದೇವ್, ಕ್ರೆಡಿಟ್ ಲಿಮಿಟೆಡ್ನ ಚಂದ್ರಶೇಖರ್, ಅಮಿತ್, ಮಹೇಂದ್ರ ಫೈನಾನ್ಸ್ ಹಾಗೂ ಪ್ರಮುಖರು ಉಪಸ್ಥಿತರಿದ್ದರು. ಪ್ರಿಯ ವೀಕ್ಷಕರೇ, ಹೆಸರಾಂತ ಬಜಾಜ್ ಕಂಪನಿಯ ಎಲೆಕ್ಟ್ರಿಕ್ ಆಟೋ ರಿಕ್ಷಾ ಹಾಗೂ ಗೂಡ್ಸ್ ಕ್ಯಾರಿಯರ್ ದ್ವಿಚಕ್ರ ವಾಹನಗಳನ್ನು ಕೊಂಡುಕೊಳ್ಳಲು ಮತ್ತು ಸರ್ವಿಸ್ಗಾಗಿ ಹಿಂದೆ ಸಂಪರ್ಕಿಸಿ. ನಿಸರ್ಗ ಮೋಟಾರ್ಸ್, ಹಳೆ ತಾಲೂಕು ಆಫೀಸ್ ಎದುರು, ಶಿರಾ. ಮಾಲೀಕರು ಸುರೇಶ್. ಹಿಂದೆ ಕರೆ ಮಾಡಿ ಎಲೆಕ್ಟ್ರಿಕ್ ಆಟೋ ರಿಕ್ಷಾಗಳನ್ನು ಬುಕ್ ಮಾಡಿ. ನಮ್ಮ ದೂರವಾಣಿ ಸಂಖ್ಯೆ 9845710898 8660404627 8073936559 9632181335. ಅಂತ ಈ ದಿನ ಇದು ಎಲೆಕ್ಟ್ರಿಕ್ ವೆಹಿಕಲ್ನ ಹೊಸದಾಗಿ ಲಾಂಚ್ ಮಾಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದ RM ಸರ್ ಅಂತ ರಾಘವೇಂದ್ರ ಸರ್ ಮತ್ತು ತುಮಕೂರು ವಿವೇಕ್ ನಿಖಿಲ್ ಮೋಟಾರ್ಸ್ ರಾಘವೇಂದ್ರ ಸರ್ ಎಲ್ಲ ಬಂದು ಸಹಕಾರದಿಂದ, ಈಶ್ವರ್ ಮೋಟಾರ್ಸ್ ತಿಪ್ಪೂರು ಅವ್ರ ಸಹಕಾರದಿಂದ ನಾನೆಲ್ಲ ಇಲ್ಲಿ ನಮ್ಮ ಒಳ್ಳೆ ಟೀಮ್ ಕಟ್ಕೊಂಡು ಶಿರಾ ತಾಲೂಕು ಒಳ್ಳೆ ಸರ್ವಿಸ್ ಕೊಡೋಕ್ಕೆ ಹೋಗ್ತಾ ಇದ್ದೀನಿ. ಆಟೋ ಚಾಲಕರು ಮತ್ತು ಮಾಲೀಕರು ಇದೇ ಪ್ರೀತಿಗೆ ಇದು ಮುಂದೆ ನನಗೆ ಸಹಕಾರ ನೀಡಲಿ ಅಂತ ಈ ಟೈಮಲ್ಲಿ ನಾನು ಕೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈಗ ಬಹಳ ವರ್ಷದಿಂದ ನೀವು ಡೀಸೆಲ್ ಮತ್ತೆ ಪೆಟ್ರೋಲ್ ಗಾಡಿ ಈ ತರದ್ದು ಸೇಲ್ ಮಾಡ್ತಿದ್ದೀರಿ. ಈಗ ಚಾರ್ಜಿಂಗ್ ಬಂದಿದೆಯಲ್ಲ, ಈಗ ಯಾವ ತರ ಸರ್ವಿಸ್ ಕೊಡ್ತೀರಾ ಜನರಿಗೆ? ಎಲ್ಲ ಅಪ್ಡೇಟ್ಸ್ ಮಾಡಿದೀವಿ. ಸೀಸರ್ ಲಿಫ್ಟ್ ಮಾಡಿದೀವಿ, ಚಾರ್ಜಿಂಗ್ ಪಾಯಿಂಟ್ ಮಾಡಿದೀವಿ,
ಇಕ್ವಿಪ್ಮೆಂಟ್ಗಳೆಲ್ಲ ತಂದಿಟ್ಟಿದೀವಿ. ಮುಂದೆ ಅದೇ ತರ ಚೆನ್ನಾಗಿ ಮಾಡ್ತೀವಿ. ಮುಂದೆ ಏನ್ ಬರುತ್ತೆ ಕಂಪ್ನಿ ಏನ್ ಹೇಳುತ್ತೋ ಆ ತರ ನಾವು ನಡ್ಕೊಂಡು ಗ್ರಾಹಕರಿಗೆ ಮಾಡ್ತೀವಿ. ಡೀಸೆಲ್ ಪೆಟ್ರೋಲ್ ಗಾಡಿಗಳ ಬಗ್ಗೆ ಕಾನ್ಸೆಷನ್ ಇತ್ತು, ಜನಕ್ಕೆ ಯಾವ ತರ ಕನ್ವಿನ್ಸ್ ಮಾಡ್ತೀರಾ ಅಂತ? ಇಲ್ಲ, ಆಲ್ರೆಡಿ ನಾನು ಒಂದು ಗಾಡಿ ವೆಹಿಕಲ್ ಕೊಟ್ಟಿದ್ದೀನಿ, ತುಂಬಾ ಚೆನ್ನಾಗಿದೆ ಅಂತ ರೆಸ್ಪಾನ್ಸ್ ಹೇಳ್ತು. ಕಸ್ಟಮರ್ ಹತ್ರ ಕೇಳಿ ರೆಸ್ಪಾನ್ಸ್ ಹೇಳ್ತಾರೆ ಅವ್ರೇನು. ಕಸ್ಟಮರ್ ರೆಸ್ಪಾನ್ಸ್ ಅವ್ರ ಕಸ್ಟಮರ್ ಹತ್ರ ಕೇಳ್ಬೇಕು ನೀನು. ಅಲ್ಲ, ಇದೇ ನೀವು ಹೇಳಿದ ಕ್ವಶನ್ಸ್ ಆನ್ಸರ್ ಹೇಳ್ಬೇಕಂದ್ರೆ ಅಪ್ರಾಸ್ ನಾನು ಹೇಳ್ತೀನಿ ಇವತ್ತು. ಏನಾಗುತ್ತೆ ಅಂದ್ರೆ ಈ ಗಾಡಿಲಿ ಇಂಜಿನ್ ಇಲ್ಲ, ಇದರಲ್ಲಿ ಬ್ಯಾಟ್ರಿ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತಾನೆ. ಹಾಗಾಗಿ ಇದರಲ್ಲಿ ಆ ಒಂದು ವಾಹನದಲ್ಲಿ ಬರ್ತಕ್ಕಂತ ಮೂವಿಂಗ್ ಪಾರ್ಟ್ಸ್ ಜಾಸ್ತಿ ಇರಲ್ಲ, ಇದರಲ್ಲಿ ಇಂಜಿನ್ ಇರಲ್ಲ. ಸೊ ಹಾಗಾಗಿ ಇದ್ರಲ್ಲಿ ಬಹಳಷ್ಟು ಮೇಂಟೆನೆನ್ಸ್ ಅನ್ನೋದು ಇಲ್ಲ ಹೇಳ್ಬೇಕಂತ ಹೇಳಿದ್ರೆ. ರೆಗ್ಯುಲರ್ ರನ್ನಿಂಗ್ ಮೇಂಟೆನೆನ್ಸ್ ಅಂತೀವಿ, ಆದ್ರೆ ಸ್ಮಾಲ್ ಮೇಂಟೆನೆನ್ಸ್ ಅಷ್ಟೇ. ಹಾಗಾಗಿ ಜೊತೆಗೆ ಇದರಲ್ಲಿ ಮೇಜರ್ ಫ್ಯೂಯಲ್ ಬರ್ತಕ್ಕಂತ ಒಂದು ಮೂವಿಂಗ್ ಪಾರ್ಟ್ಸ್ ಇಲ್ಲದೆ ಇರೋದ್ರಿಂದ ಇದು ಸರ್ವಿಸ್ ಭಾರಿ ಕಮ್ಮಿ ಆಗುತ್ತೆ, ಮೇಂಟೆನೆನ್ಸ್ ಏನು ಇರೋದಿಲ್ಲ. ಜೊತೆಗೆ ನಾವು ಅದಕ್ಕೆ ತಕ್ಕಂತೆ ಎಲ್ಲ ಸ್ಪೇರ್ ಪಾರ್ಟ್ಸ್ ಇರ್ಬೋದು, ಏನ್ ಇಕ್ವಿಪ್ಮೆಂಟ್ಸ್ ಎಲ್ಲ ಇರ್ಬೋದು, ನಾವು ರೆಡಿ ಮಾಡಿದ ಮೇಲೆನೆ ನಾವು ಲಾಂಚ್ ಮಾಡಿರೋದು. ಅಲ್ಲಿವರೆಗೂ ನಾವು ಯಾವ ಲಾಂಚ್ ಮಾಡ್ತೀವಿ. ಬಜಾಜ್ ಎಲೆಕ್ಟ್ರಿಕಲ್ ವೆಹಿಕಲ್ ಒಂದು ಚೆನ್ನಾಗಿದೆ. ನನ್ನ ಕೋದಂಡರಾಮ್ ಅಂತ. ನಾನು ತಗೊಂಡಿದ್ದು ಆಗಸ್ಟ್ 16ನೇ ತಾರೀಕು ತಗೊಂಡೆ, ವರಮಹಾಲಕ್ಷ್ಮಿ ಹಬ್ಬದ ದಿನ. ಅಂದರೆ ಎಲ್ಲದಕ್ಕೂ ಹೋಲಿಸಿದ್ರೆ ಎಲೆಕ್ಟ್ರಿಕಲ್ ವೆಹಿಕಲ್ ಅತ್ಯುತ್ತಮ, ಅಂದರೆ ಚೆನ್ನಾಗಿದೆ. ಅಂದರೆ ಈಗ ನಾವು ಏನಂದರೆ CNG ಮತ್ತು LPG ಅವೆಲ್ಲ ಮೇಂಟೆನೆನ್ಸ್ ಜಾಸ್ತಿ, ಇದು ಮೇಂಟೆನೆನ್ಸ್ ಕಡಿಮೆ. ಅಂದರೆ ನಮ್ದು LPG ಇತ್ತು ಮುಂಚೆ, ಅದನ್ನ ಕೊಟ್ಬಿಟ್ಟು ಈಗ ಎಲೆಕ್ಟ್ರಿಕಲ್ ವೆಹಿಕಲ್ ತಗೊಂಡಿದ್ದೀನಿ. ಆಗ್ಲೇ ಒಂದು 20 ದಿನ ಆಯ್ತು. ಇದು ಚೆನ್ನಾಗಿದೆ, ಎಲೆಕ್ಟ್ರಿಕಲ್ ವೆಹಿಕಲ್ ಚೆನ್ನಾಗಿದೆ. ಅಂದ್ರೆ 2 ಗೇರ್ ಇದೆ ಅಷ್ಟೇ, ಅದು ಬಿಟ್ರೆ ಇನ್ನೇನು ಇಲ್ಲ. ಬಟನ್ ಸಿಸ್ಟಮು ಮತ್ತೆ ಚೆನ್ನಾಗಿದೆ ಎಲ್ಲ. ಮೈಲೇಜ್ ಒಂದು 160 ಬರುತ್ತೆ ಎಕನಾಮಿ ಸ್ಪೀಡಲ್ಲಿ ಹೋದ್ರೆ. ಮತ್ತೆ ಪವರ್ ಸ್ಪೀಡಲ್ಲಿ ಹೋದ್ರೆ ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಈಗ ನಾವು LPG ನಲ್ಲಿ ಹೋದ್ರೂ ಅಷ್ಟೇ, ಹೆವಿ ಸ್ಪೀಡಲ್ಲಿ ಹೋಗ್ತೀವಿ ಅಂದ್ರೆ ಮೈಲೇಜ್ ಡ್ರಾಪ್ ಆಗೇ ಆಗುತ್ತೆ. ಅದೇ ತರನೇ ಮುಂಚೆ ಬೇರೆ ವೆಹಿಕಲ್ ಇಕ್ಕಿದ್ರೆ ಸರ್ ಖರ್ಚು ಯಾವ ತರ ಇದೆ ಅದಕ್ಕೆ ಕಂಪೇರ್ ಮಾಡಿದ್ರೆ ಝೀರೋ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಝೀರೋ ಮೇಂಟೆನೆನ್ಸ್ ಅಂತಾನೆ ಹೇಳ್ಬೋದು. ಅಂದ್ರೆ ತೃಪ್ತಿ ಇದೆ ಬಹಳಷ್ಟು. ಬೇರೆ ಹೇಳಕ್ ಬಯಸ್ತೀರಾ ಸರ್? ಬೇರೆ ಆಟೋದಲ್ಲಿ ತಾಳಿ LPG ಗಿಂತ CNG ಗಿಂತ ಎಲೆಕ್ಟ್ರಿಕಲ್ ವೆಹಿಕಲ್ ಸೂಪರ್ ಇದೆ. ಸೇವಿಂಗ್ ಜಾಸ್ತಿ. ಪ್ರತಿಯೊಬ್ಬ ಗಣ್ಯರಿಗೂ ಎಲ್ಲರಿಗೂ ಸಮೇತ, ನಮ್ಮ ಆಟೋ ಡ್ರೈವರ್ಗಳಿಗೂ, ನಮ್ಮ ಸಹೋದ್ಯೋಗಿಗಳಿಗೂ, ಪತ್ರಿಕಾ ಮಿತ್ರ ಎಲ್ಲರಿಗೂ ಸಮೇತ ಬಜಾಜ್ ಆಟೋ ಲಿಮಿಟೆಡ್ ಕಂಪನಿ ಕರ್ನಾಟಕದಿಂದ ಎಲ್ಲರೂ ನಾನು ಸುಸ್ವಾಗತ ಬಯಸ್ತೇನೆ. ನಿಮಗೆಲ್ಲ ಗೊತ್ತಿರ್ಬೋದು, ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಕೇಳಿದ್ರಲ್ಲ ಸುಮಾರು ಜನ. ಹಾಗೆ ಅದಕ್ಕೊಂದು ಆ್ಯಡ್ ಮಾಡೋಣ ಈಗ ನೆಕ್ಸ್ಟ್. ತಾಯಿಗಿಂತ ಬಂಧು ಇಲ್ಲ, ಉಪ್ಪಿಗಿಂತ ರುಚಿ ಇಲ್ಲ, ಬಜಾಜ್ಗಿಂತ ಬೇರೆ ಆಟೋ ಇಲ್ಲ ಅಂತೇಳಿ. ಯಾಕೆಂದ್ರೆ ಇವತ್ತಿನ ದಿನ ನಮ್ಮ ಬಜಾಜ್ ಕಂಪನಿ ಅಂತ ಕೇವಲ ಒಂದು ಪ್ರಾಡಕ್ಟ್ ಆಗಿಲ್ಲ. ಇದು ಬಜಾಜ್ ಇವತ್ತು ಎಲ್ಲರ ಮನಲ್ಲೂ ಇದೆ. ಹೇಳಿದ್ರು ನೋಡೋಣ, ಯಾರ ಮನೆ ಬಜಾಜ್ ಇವತ್ತು ಇಲ್ಲಿವರೆಗೆ ಯಾರು ನಮ್ಮ ಬಜಾಜ್ ಆಟೋದಲ್ಲಿ ಓಡಾಡಿಲ್ಲ, ಯಾರು ಕೈ ಎತ್ತಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಓಡಾಡೇ ಇರ್ತಾರೆ. ಬಜಾಜ್ ಅಂತ ಹೇಗಿದೆ ಅಂತ ಹೇಳಿದ್ರೆ ಬರೋದು ಪ್ರಾಡಕ್ಟ್ ಅಲ್ಲ, ಅದು ನಮ್ಮೊಂದು ವೇ ಆಫ್ ಲೈಫ್. ಅದು ನಮ್ಮ ಮನೇಲೇ ಇದೆ. ಬಜಾಜ್ ಮಿಕ್ಸಿ ಇರ್ಬೋದು, ಬಜಾಜ್ ಫ್ಯಾನ್ ಇರ್ಬೋದು, ಅಥವಾ ಬಜಾಜ್ ಫೈನಾನ್ಸ್ ಯಾವುದೋ ಒಂದು ಫೈನಾನ್ಸ್ ಇರ್ಬೋದು, ಬಜಾಜ್ ಪಿನ್ಸರ್ ಇರ್ಬೋದು, ಕನ್ಸ್ಯೂಮರ್ ಡ್ಯೂರಾಬಲ್ಸ್ ಇರ್ಬೋದು. ಸೊ ಹೀಗೆ ಅಥವಾ ಪಲ್ಸರ್ ಇರ್ಬೋದು, ಮಕ್ಕಳಿಗೆ ಪಲ್ಸರ್ ಬೇಕಾ ಪಲ್ಸರ್. ಸೊ ಯಾವುದೋ ಒಂದು ಇದ್ದಲ್ಲಿ ಬಜಾಜ್ ಅನ್ನೋದು ನಮ್ಮ ಜೀವನ ಅಭಿವ್ಯಕ್ತಿ ಆಗಿದೆ. ಬಜಾಜ್ ಬಿಟ್ಟು ಜೀವನ ಮಾಡೋಕ್ಕಾಗಲ್ಲ. ಅದರಲ್ಲೂ ಆಟೋದಲ್ಲಂತೂ ಇವತ್ತಿನ ದಿವಸ ಇಂಡಿಯಾದಲ್ಲಿ 100 ಗಾಡಿ ಆಟೋ ರಿಕ್ಷಾ ಇದೆ ಅಂದ್ರೆ ಅದರಲ್ಲಿ ಆಲ್ಮೋಸ್ಟ್ 80 ಗಾಡಿ ಬಜಾಜ್ ಇರುತ್ತೆ. 80 ಗಾಡಿ. ಓಕೆ, ಅದೊಂದು ಡಾಮಿನೆನ್ಸ್. ಕರ್ನಾಟಕದಲ್ಲಿ 100 ಗಾಡಿ ಸೇಲ್ ಆಗ್ತಾ ಇದೆ ಅಂದ್ರೆ ಇವತ್ತು 86 ಗಾಡಿ ಬಜಾಜ್ ಇದೆ. ಈ ಲೆವೆಲ್ಗೆ 100 ಗಾಡಿ 86 ಗಾಡಿ ಬಜಾಜ್, ಉಳಿದ 14 ಗಾಡಿ ಬೇರೆ ಕಾಂಪಿಟೇಷನ್ ಅಂತ ಹೇಳಿದ್ರೆ ನೀವು ಅರ್ಥ ಮಾಡ್ಬೋದು ಯಾವ ರೀತಿ ಒಂದು ಬಜಾಜ್ ಒಂದು ಗ್ರಾಹಕರ ಸಂತೃಪ್ತಿ ಇಲ್ಲ ಅಂದ್ರೆ ಇವತ್ತು ಯಾವುದೇ ಒಂದು ಪ್ರಾಡಕ್ಟ್ ಈ ಲೆವೆಲ್ ಬರಕ್ ಸಾಧ್ಯ ಇಲ್ಲ. ಪ್ರಾಡಕ್ಟ್ ಇರ್ಬೋದು ಅಥವಾ ಸರ್ವಿಸಸ್ ಇರ್ಬೋದು. ಇದಕ್ಕೆಲ್ಲ ಕಾರಣಕರ್ತರು ಫಸ್ಟಿಗೆ ನೀವು, ಜೊತೆಗೆ ನಮ್ಮ ಬಜಾಜ್ ಕಂಪನಿ ಅತ್ಯುತ್ತಮವಾದ ಪ್ರಾಡಕ್ಟ್. ಸೊ ಈ ಒಂದು ಉದ್ದೇಶದಿಂದ ಇವತ್ತು ನಾವು ಇವತ್ತು ಒಂದು ಎಲೆಕ್ಟ್ರಿಕ್ ವಾಹನವನ್ನು ಇವತ್ತು ಸಿರಾ ಒಂದು ಪಟ್ಟಣಕ್ಕೆ ಪಾದಾರ್ಪಣೆ ಮಾಡ್ತಾ ಇದೀವಿ. ಇದು ನಾವು ಫಸ್ಟ್ ಲಾಂಚ್ ಮಾಡಿದ್ದು ಲಾಸ್ಟ್ ಇಯರ್ ಆಗಸ್ಟ್ ಸೆಪ್ಟೆಂಬರ್ ಅಲ್ಲಿ ವಾರಾಣಸಿ ನಾವು ಲಾಂಚ್ ಮಾಡಿದ್ವಿ. ವಾರಾಣಸಿ ಪೂನಾದಲ್ಲಿ ಲಾಂಚ್ ಮಾಡಿದ್ವಿ. ಕರ್ನಾಟಕದಲ್ಲಿ ನಾವು ಆಕ್ಚುಲಿ ಒಂದು ಲಾಸ್ಟ್ ಇಯರ್ ಅಕ್ಟೋಬರ್ ಇಂದ ಮ್ಯಾಂಗ್ಳೂರಲ್ಲಿ ಲಾಂಚ್ ಮಾಡಿದ್ವಿ. ಮ್ಯಾಂಗ್ಳೂರ್ ಆದ್ಮೇಲೆ ಹೀಗೆ ಗುಲ್ಬರ್ಗ. ಸೊ ಇವತ್ತಿನ ದಿನ ಸಿರಾದಲ್ಲಿ ಲಾಂಚ್ ಮಾಡ್ತಾ ಇದ್ವಿ. ಸಾಮಾನ್ಯ ಲಾಸ್ಟ್ ಒಂದು 10 ದಿವಸ ಕರ್ನಾಟಕದಲ್ಲಿ ಕೊಟ್ಟಿದ್ದೀವಿ. ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ. ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ. ಆರೋಗ್ಯ ಸರಿ ಇರಬೇಕು ಅಂತಂದರೆ
ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ. ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ, ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್, ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ.